ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿ. ಸೊ ಇವತ್ತು ಸಂಜೆ ನಾನು ನಮ್ಮ ಹಸ್ಬೆಂಡ್ ವಾಕಿಂಗ್ ಹೋಗಿದ್ವಿ. ಸೊ ಇದೊಂದು ಒಳ್ಳೆ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಯಂಕಾಲ ಯಾವಾಗಲೂ ಅವ್ರ ಜೊತೆ ವಾಕಿಂಗ್ ಹೋಗೋದು ಒಂದು ಅಭ್ಯಾಸ, ಟೈಮ್ ಸಿಕ್ಕಾಗ, ಯಾವಾಗಲೂ ಅಲ್ಲ. ಸೊ ಅಲ್ಲಿ ಸ್ವಲ್ಪ ಲೊಕೇಶನ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿ ಸ್ವಲ್ಪ ಫೋಟೋ ಶೂಟಿಂಗ್ ಎಲ್ಲ ಆಯಿತು. ಮತ್ತು ಬರಬೇಕಂತಂದರೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ, ಮನೆಗೆ ಏನೇನು ಬೇಕು ಅಂತಂದ್ಬಿಟ್ಟೆಲ್ಲ. ಇವಾಗ ಸಾಯಂಕಾಲ 6:30 ಟೈಮ್ ಆಗಿದೆ. ಸೊ ಇವಾಗ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಏನಂತಂದರೆ ಬೆಳಗ್ಗೆ ಟೈಮು ಬ್ಯುಸಿ ಲೈಫಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸು ಮತ್ತು ಮನೆಯಲ್ಲಿ ಬೇರೆ ಬೇರೆ ಕೆಲಸಗಳಿರೋದ್ರಿಂದ ಕ್ಯಾಮ್ರಾ ಫೋಕಸ್ಗಳು ಒಂದೊಂದು ಕಡೆ ಒಂದೊಂದು ಥರ ಟರ್ನ್ ಮಾಡಿ ವಿಡಿಯೋ ಶೂಟ್ ಮಾಡೋವಷ್ಟು ಟೈಮ್ ಇರೋಲ್ಲ. ಇನ್ನು ಬೇರೆಯವ್ರು ಹೆಲ್ಪ್ ತಗೊಳ್ಳೋಣ ಅಂತಂದರೆ ಎಲ್ಲರೂ ಅವ್ರವ್ರು ಬ್ಯುಸಿ ಇರೋ. ಇಬ್ಬರು ಮಕ್ಕಳು ಸ್ಕೂಲ್ಗೆ ರೆಡಿ ಆಗೋಕ್ಕೆ ಅವರು ಬ್ಯುಸಿ ಆಗಿರ್ತಾರೆ, ನನ್ನ ಗಂಡನೂ ಬ್ಯುಸಿ ಆಗಿರ್ತಾನೆ. ನನ್ನ ಗಂಡ ಎದ್ದಿರಲ್ಲ ಅಷ್ಟೊತ್ತಿಗೆ. ಅದಾದಮೇಲೆ ಬರಬೇಕಂತಂದರೆ ಅಲ್ಲಿ ನಮಗೆ ಇಲ್ಲಿ ಚಿಕ್ಕದ ಮಾಲ್ ಒಂದು ಓಪನ್ ಆಗಿದೆ, ಎಲ್ಲ ಆರ್ಗಾನಿಕ್ದು. ಸೊ ನಾನಿಲ್ಲಿ ಹೋಮ್ ಮೇಡು ಸಾಂಬಾರು ಪೌಡರು ಮತ್ತು ಚಿಲ್ಲಿ ಪೌಡರ್ ಸಿಕ್ತು, ಅದನ್ನು ತೊಗೊಂಬಂದೆ. ಮತ್ತು ಜೋಳದ ಹಿಟ್ಟು 1 kg ಪಾಕೆಟ್ ತೊಗೊಂಬಂದೆ. ಜವಾರಿ ಜೋಳದ ಹಿಟ್ಟು ರೊಟ್ಟಿ ತಡ್ತಾರಲ್ಲ, ಸೊ ಅದನ್ನು. ಆದರೆ ನಾನು ರೊಟ್ಟಿ ತಟ್ಟೋದು ಬರೋಲ್ಲ ನನಗೆ. ಸೊ ಅದನ್ನು ಮುದ್ದೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಮತ್ತು ಒಂದು 1/4 kg ಅಷ್ಟು ಹುಣಸೆಹಣ್ಣು ತೊಗೊಂಬಂದೆ. ಅದಾದಮೇಲೆ ನನಗೆ ಅಲ್ಲಿ ಎಣ್ಣೆ ಯಾವುದೂ ಸಿಗಲಿಲ್ಲ, ಆದ್ದರಿಂದ ನಾನು ಇಲ್ಲಿ ಸಣ್ಣ ಗೋಲ್ಡ್ ತೊಗೊಂಬಂದೆ. ಆ್ಯಕ್ಚುಲಿ ಯಾವಾಗಲೂ ಜೆಮಿನಿ ಮತ್ತು ಎಲ್ಲ ಗೋಲ್ಡ್ ವಿನ್ನರ್ 2 ಯೂಸ್ ಮಾಡೋದು. ಸೊ ಈ ಸಲ ಇನ್ನು ಬೇರೆ ಆಪ್ಷನ್ ಇಲ್ಲ, ಬೇರೆ ಅಂಗಡಿಗೆ ಹೋಗೋದು ಯಾಕೆ ಅಂತ ನಾನು ಅದನ್ನೇ ತೊಗೊಂಬಂದೆ. ಬಟ್ ಅದು ಚೆನ್ನಾಗಿದೆ, ಪರವಾಗಿಲ್ಲ. ಇವಾಗ ಬೆಳಗ್ಗೆ ನಾನು ಸ್ವಲ್ಪ ಮನೆ ಹತ್ರ ತರಕಾರಿ ಬಂದಿತ್ತು, ಮನೆ ಹತ್ರನೇ ಸ್ವಲ್ಪ ತರಕಾರಿಯನ್ನು ಪರ್ಚೇಸ್ ಮಾಡಿದೆ. ಏನು ಕ್ಯಾರೆಟು, ಬೀನ್ಸು, ಸ್ವಲ್ಪ ನುಗ್ಗೆಕಾಯಿ, ಸ್ವಲ್ಪ ಬೆಂಡೆಕಾಯಿ ಎಲ್ಲ ಇತ್ತು. ತುಂಬ ಫ್ರೆಶ್ ಆಗಿ ಬರುತ್ತೆ. ಅವನು ಡೈರೆಕ್ಟು ಮಾರ್ಕೆಟಿಂದ ಇದು ಟೆಂಪೋದಲ್ಲಿ ಹಾಕ್ಕೊಂಬಿಟ್ಟು ಡೈರೆಕ್ಟು ನಮ್ಮ ಬೀದಿಗೆ ಬರ್ತಾನೆ ಯಾವಾಗಲೂ. ಅದೊಂದು ಪ್ಲಸ್ ಪಾಯಿಂಟ್ ನಮಗೆ. ವಾರಕ್ಕೆ ಏನು ಬೇಕೋ ಅಷ್ಟು ತರಕಾರಿ ಆ ಹುಡುಗನ ಹತ್ರ ತೊಗೊಂಬಿಟ್ರೆ ಅಲ್ಲಿ ಮತ್ತೆ ಬೇರೆ ಟೈಮಲ್ಲಿ ಹೋಗಿ ಶಾಪಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಇವಾಗ ನಾನು ಬೆಂಡೆಕಾಯಿ ಪಲ್ಯ ಮಾಡಬೇಕಾ, ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಬಟ್ ಬೆಂಡೆಕಾಯಿ ಗೊಜ್ಜು ಪಲ್ಯ ಮಾಡಿದ್ರೆ ರೊಟ್ಟಿಗಳು ಮಾಡಬೇಕು, ಇಲ್ಲ ಮುದ್ದೆ ಮಾಡಬೇಕು, ಅಷ್ಟು ಯಾಕೋ ಟೈರ್ಡ್ ಅನಿಸ್ತಿದೆ ಅಂತಂದ್ಬಿಟ್ಟು ಜಸ್ಟ್ ಉಪ್ಪಿಟ್ಟು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ನಿಮಗೆ ನಾನು ಒಂದು ಒಳ್ಳೆ ಮಾತು ಹೇಳ್ಬೇಕಂತಿದ್ದೀನಿ. ಏನಂತಂದರೆ, ನೀವು ಯಾವಾಗಾದರೂ ನಿಮ್ಮ ಫ್ರೀ ಟೈಮಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ ವಾಕಿಂಗ್ ಹೋದಾಗ ಆ ಫೀಲ್ ಹೇಗಿರುತ್ತೆ ಅಂತಂದ್ಬಿಟ್ಟು ನಾನು ಪ್ಲೀಸ್ ಕೆಳಗಡೆ ಕಾಮೆಂಟ್ ಮಾಡಿ. ಯಾಕಂತಂದರೆ ಸುಮಾರು ಒಂದಷ್ಟು ಮನಸ್ಸು ಬಿಚ್ಚಿ ಮಾತಾಡ್ಬೋದು, ಮತ್ತು ಏನೋ ಒಂಥರ ಖುಷಿ ಇರುತ್ತೆ. ನಿಮ್ಗೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತಂದರೆ ಆ ಟೈಮಲ್ಲಿ ಎಲ್ಲ ಸ್ವಲ್ಪ ಓಪನಾಗಿ ಮಾತಾಡ್ಕೋಬೋದು. ಬಟ್ ಬೇರೆ ಟೈಮಲ್ಲಿ ಮನೆಯಲ್ಲಿ ಮಾತಾಡ್ಕೊಳಕ್ಕಾಗಲ್ವ ಅಂತಂದರೆ ಅದು ಬೇರೆ. ಆದರೆ ಒಮ್ಮೆ ನೀವು ಅವ್ರ ಜೊತೆ ಆಚೆ ಹೋಗಿ ಆರಾಮಾಗಿ ವಾಕ್ ಮಾಡಿಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿರೋವಂಥ ಖುಷಿ ಅದೊಂಥರ ಫೀಲ್ ಬಿಡಿ. ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಅಷ್ಟೇ ಗೊತ್ತಾಗುತ್ತೆ. ನಿಮ್ಗೆ ಎಷ್ಟು ಜನಕ್ಕೆ ಫೀಲ್ ಆಗಿದೆ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಸ್ವಲ್ಪ ಸಿಂಗಲ್ ಪಾತ್ರೆಗಳು ನನಗೋಸ್ಕರ ಕಾಯ್ತಾ ಇದ್ವು. ಅದರ ಜೊತೆಗೆ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇದು 2ನೇ ಸಲ ಸ್ಟವ್ ಆಫ್ ಮಾಡಿದ್ದೀನಿ, ಹಾಲು ಬಿಸಿ ಮಾಡಿ. ಅದೇನೋ ಕೆಲಸ ಮಾಡ್ತಾ ಕಾಫಿ ಮಾಡ್ಕೊಂಡು ಕುಡಿಬೇಕಂತಂದ್ಬಿಟ್ಟು ಸ್ಟವ್ ಅನ್ನಿಸ್ತೀನಿ. ಮತ್ತು ಆ ಕೆಲಸ ಫುಲ್ಫಿಲ್ ಆಗೋವರೆಗೂ ಮತ್ತೆ ಕಾಫಿ ಕುಡಿಬೇಕು ಅನಿಸಲ್ಲ. ಮತ್ತು ಬಿಸಿ ಆಗಿರೋ ಹಾಲನ್ನ ಮತ್ತೆ ಆಫ್ ಮಾಡ್ತೀನಿ. ಮತ್ತು ಇನ್ನೊಮ್ಮೆ ನನಗೆ ಕುಡಿಬೇಕಂದಾಗ ಮತ್ತೆ ಇನ್ನೊಂದು ಸಲ ಸ್ಟವ್ ಅನ್ನಿಸ್ತೀನಿ. ಸೊ ಈ ರೀತಿ ನನ್ನ ಹಾಲು ತುಂಬ ಕ್ವಾಂಟಿಟಿ ಎಲ್ಲ ಕಡಿಮೆ ಆಗೋಗಿರುತ್ತೆ ಪಾತ್ರೆ ಎಲ್ಲ ಅಷ್ಟೊತ್ತಿಗೆ. ಮತ್ತು ಸ್ವಲ್ಪ ನೀರು ಹಾಕಿ ಕಾಯಿಸಿ ಮತ್ತೆ ಇದು ಮಾಡಬೇಕಂತಂದರೆ ಅದೊಂಥರ ಬಿಡಿ. ನನ್ನ ಕಾಫಿಗೆ ಟೈಮು ಕರೆಕ್ಟಾಗಿ ಅಡ್ಜಸ್ಟ್ ಆಗೋದಂತಂದರೆ ಬೆಳಗಿನ ಟೈಮ್ ಅಷ್ಟೇ. ಸಾಯಂಕಾಲ ಟೈಮು ಇದೇ ರೀತಿ ಏರ್ಪೇರು ಆಗ್ತಾ ಇರುತ್ತೆ. ಇಲ್ಲ ಬಂದಿದ್ದ ತಕ್ಷಣ ಕಾಫಿ ಕುಡಿದ್ಬಿಟ್ಟು ಬೇರೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅದೊಂಥರ ಫುಲ್ಫಿಲ್ ಆಗುತ್ತೆ. ಒಮ್ಮೊಮ್ಮೆ ಈ ರೀತಿಗಳಾಗುತ್ತೆ ನಮ್ಮ ಟೈಮ್ ಟೇಬಲಲ್ಲಿ, ಹೆಚ್ಚು ಕಮ್ಮಿ ಏನು ಮಾಡೋಕ್ಕಾಗಲ್ಲ. ಸೊ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಡ್ತಾ ಇಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸುಮಾರು 90% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ವೀಡಿಯೋಸ್ ಬೇಕು ಅಂತಂದ್ಬಿಟ್ಟು ಆ ಕಂಟೆಂಟ್ ನಮಗೆ ಕೊಡಿ ಅಂತಂದಾಗ ನೀವು ಕೇಳಿದಾಗ ನನಗೆ ಆದಷ್ಟು ಆ ಕಂಟೆಂಟ್ ನಿಮ್ಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಕಂಟೆಂಟ್ ಕ್ರಿಯೇಟರ್ ಅಂತಂದರೆ
ಅದೊಂಥರ ಯಾವ ರೀತಿ ಕೊಡಬೇಕು, ಏನು ಕೊಡಬೇಕು, ಯಾವಾಗಲೂ ಪಾತ್ರೆ ಉಜ್ಜೋದು, ಅಡುಗೆ ಮಾಡೋದು ಇಷ್ಟೇ ತೋರಿಸ್ಬೇಕಂತಂದ್ಬಿಟ್ಟು ಏನಿಲ್ಲ, ಬೇರೆ ಬೇರೆ ಎಲ್ಲ ಮಾಡ್ಬೋದು. ಆದರೆ ನಾವು ಮಾಡಬೇಕು ಅಂದ್ಕೊಳ್ಳೋದಕ್ಕಿಂತ ನೀವು ಕೇಳಿದ್ದೀರಾ ಅಂತಂದ್ಬಿಟ್ಟು ಮಾಡೋದ್ರಲ್ಲಿರೋ ಥ್ರಿಲ್ಲು ನಿಜವಾಗ್ಲೂ ಅದೊಂಥರ, ನೀವು ಕೇಳಿದ್ದೀರಾ, ನಾನು ಮಾಡಿದ್ದೀನಿ, ನಿಮಗೆ ಅದು ವಿಡಿಯೋ ಸ್ಯಾಟಿಸ್ಫೈಡ್ ಆಗಿದೆ, ಆ ಖುಷಿ ಕೊಡುತ್ತೆ ನೋಡಿ, ಅದು ತುಂಬ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವುದಾದ್ರೂ ಒಂದು ಕಂಟೆಂಟ್ ಬೇಕು, ಒಂದು ವಿಷಯದ ಬಗ್ಗೆ ಒಂದು ಮಾಹಿತಿ ಬೇಕು ಅಂತಂದಾಗ ಕೆಳಗಡೆ ಕಮೆಂಟ್ ಮಾಡಿ, ಖಂಡಿತ ನಾನು ಕೊಡ್ತೀನಿ. ಇನ್ನು ಸಾಯಂಕಾಲ 7:30 ಹಂಗಾಗಿದೆ. ಸ್ವಲ್ಪ ತರಕಾರಿ ಎಲ್ಲ ರೆಡಿ ಮಾಡಿ ನಾನು ಪಲ್ಯ ಇದು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅನ್ಕೋತಿದ್ದೆ. ನಾನು ಕಾಫಿ ಕುಡಿತಾ ಇದ್ದೀನಲ್ಲ, ಸೊ ಹಾಗಾಗಿ ನಮ್ಮ ಹಸ್ಬೆಂಡು ಫೋನಲ್ಲಿ ಮಾತಾಡಿಕೊಂಡು ಫ್ರೀಯಾಗಿದ್ದರು. ಸೊ ಹಾಗೆ ಅವ್ರಿಗೆ ಕ್ಯಾರೆಟು, ಸ್ವಲ್ಪ ಬೀನ್ಸು ಮತ್ತು ಈರುಳ್ಳಿ ಎಲ್ಲ ಕೊಟ್ಟು ಕಟ್ ಮಾಡಿಸ್ತಾ ಇದ್ದೀನಿ. ಮನೆಯಲ್ಲಿ ಈ ರೀತಿ ಸಣ್ಣ ಪುಟ್ಟ ಹೆಲ್ಪ್ ಅವ್ರು ಮಾಡೇ ಮಾಡ್ತಾರೆ, ಮಾಡಿದ್ರೆ ಏನಿರಲ್ಲ. ಸೊ ಬೆಳಗ್ಗೆ ಟೈಮ್ ಸ್ವಲ್ಪ ಅವರು ಸಿಸ್ಟಮ್ ಕೆಲಸ ಮಾಡೋದ್ರಿಂದ, ಲೇಟ್ ನೈಟ್ ಮಲಗೋದ್ರಿಂದ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ, ಸಿಸ್ಟಮ್ ಮುಂದೆ ಕೂತು ಕಣ್ಣುಗಳೆಲ್ಲ ಉರಿ ಆಗ್ತಾ ಇರುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಲೇಟಾಗೇ ಎದ್ದೇಳ್ತಾರೆ ಅವರು. ಅದೊಂದೇ ಅವರು ಬ್ಯಾಡ್ ಹ್ಯಾಬಿಟ್, ಬೇರೆ ಇನ್ನೇನೂ ಇಲ್ಲ. ಆದ್ದರಿಂದನೇ ಬೆಳಗ್ಗೆ ಟೈಮು ಅವ್ರ ಹೆಲ್ಪ್ ನನಗೆ ಸಿಗಲ್ಲ. ನೆಕ್ಸ್ಟು ನಾನು ಏನನ್ನ ತೊಗೊಂಬಂದಿರೋ ಕವರ್ಗಳಾಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಈ ರೀತಿ ಎಲ್ಲ ನಾನು ಬಿಸಾಕಕ್ಕೆ ಹೋಗಲ್ಲ, ಅದನ್ನು ಒಂದು ಕಡೆ ಸ್ಟೋರ್ ಮಾಡ್ತೀನಿ. ಯಾಕಂತಂದರೆ ನಮಗೆ ಕಸ ಹಾಕ್ಲಿಕ್ಕಾಗಿರ್ಬೋದು, ಬೇರೆ ಏನಾದರೂ ತುಂಬಲಿಕ್ಕೆ ಅಂತಂದ್ಬಿಟ್ಟು ಬೇಕಂದಾಗ ಸಿಗಲ್ಲ. ಅದಕ್ಕೆ ಅಂತಂದ್ಬಿಟ್ಟು ಈ ರೀತಿ ಒಂದು ಬಾಕ್ಸ್ ರೆಡಿಯಾಗಿ ಇಟ್ಬಿಟ್ಟಿದ್ದೀನಿ. ಕವರ್ಸು, ನ್ಯಾಪ್ಕಿನ್ಸು ಆ ರೀತಿ ಏನಾನ ಇದ್ದರೆ ಅದರಲ್ಲೇ ಇಡ್ತೀನಿ. ಈ ಸ್ಟೋರೇಜ್ ಬಾಕ್ಸಲ್ಲಿ ನಾನು ಬೇರೆ ಏನೂ ಇಟ್ಟಿಲ್ಲ, ಬರೀ ಗ್ರಾಸರಿ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಸಣ್ಣ ಪುಟ್ಟ ಗ್ಲಾಸಸ್ಸು, ಬೌಳುಗಳು ಅವೆಲ್ಲ ಇಟ್ಕೊಂಡು ಮೇಂಟೈನ್ ಮಾಡಿದೆ. ಬಟ್ ಅದೆಲ್ಲ ಒಂಥರ ಡಸ್ಟ್ ಆಗ್ತಾಯಿತ್ತು. ಸೊ ಆದ್ದರಿಂದ ಅದನ್ನೆಲ್ಲ ರಿಮೂವ್ ಮಾಡಿ ಜಸ್ಟ್ ಗ್ರಾಸರಿ ಅಷ್ಟೇ ನಾನು ಅದರಲ್ಲಿ ತುಂಬಿಸ್ಕೊತೀನಿ. ನಾನು ಬಾಕ್ಸ್ ತುಂಬಿಸ್ಕೊಂಡು ಉಳಿದಿರೋವಂಥ ಗ್ರಾಸರಿ ರಬ್ಬರ್ ಎಲ್ಲ ಒಂದು ಕ್ಲಿಪ್ ಹಾಕ್ಬಿಟ್ಟು ಅದರಲ್ಲಿ ಇಟ್ಬಿಡ್ತೀನಿ, ಮತ್ತು ಬೇಕಂದಾಗ ತಗೋತೀನಿ. ಸೊ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ರವೆ ಇತ್ತು, ಉಪ್ಪಿಟ್ಟು, ಬಾಂಬೆ ರವೆ, ಅದರಲ್ಲೇ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಯಾವಾಗಲೂ ಗೋಧಿ ರವೆಯಲ್ಲಿ ಉಪ್ಪಿಟ್ಟು ಮಾಡ್ತಿದ್ದೆ, ಮತ್ತು ಇನ್ನೊಂದು ಯಾವುದೋ ಬರುತ್ತೆ ರವೆ, ಸೊ ಬನ್ಸಿ ರವೆಯಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೆ. ಬಟ್ ಇವತ್ತು ಬಾಂಬೆ ರವೆಯಲ್ಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದು ನೀರಾಗಿ ಅಂದರೆ ಮೆತ್ತಗೆ ಮಾಡಿ, ಸ್ವಲ್ಪ ಆಯಿಲ್ ಹಾಕಿ, ತರಕಾರಿ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಉಪ್ಪಿಟ್ಟು ಬಿಸಿ ಮಾಡಿಕೊಂಡು ತಿನ್ನಬೇಕು, ಸ್ವಲ್ಪ ತಣ್ಣಗಾದಮೇಲೆ ತಿನ್ನೋಕ್ಕಾಗಲ್ಲ, ಎಲ್ಲರಿಗೂ ಗೊತ್ತದು. ಸುಮಾರು ಒಂದಷ್ಟು ಜನಕ್ಕೆ ಉಪ್ಪಿಟ್ಟು ಅಂದರೆ ಇಷ್ಟನೇ ಇರಲ್ಲ. ಆದರೆ ನನಗೆ ಬಿಸಿ ಓಕೆ, ಮತ್ತು ತಣ್ಣಗಾದಮೇಲೆ ಮೊಸರು ಇರಬೇಕು, ಆ ರೀತಿ ಆದರೆ ತಿಂತೀನಿ. ಕೆಲವ್ರಿಗೆ ಉಪ್ಪಿಟ್ಟು ಅಂತಂದರೆ ಉಪ್ಪಿಟ್ಟು ನೈಟ್ ಹೆಂಗೆ ತಿಂತೀರಾ, ಬೆಳಗ್ಗೆ ಹೆಂಗೆ ತಿಂತೀರಾ, ಲಂಚ್ ಬಾಕ್ಸ್ಗೆ ಏನು ಮಾಡ್ತೀರಾ ಅಂತಂದ್ಬಿಟ್ಟೆಲ್ಲ ಕೇಳೋದುಂಟು. ಬಟ್ ಒನ್ ಟೈಮಲ್ಲ, ಸಾಂಬಾರು ಏನೂ ಇಲ್ಲ ಅನ್ನೋ ಟೈಮಲ್ಲಿ ಉಪ್ಪಿಟ್ಟೆಲ್ಲ ಅಡ್ಜಸ್ಟ್ ಮಾಡಿಬಿಡ್ತೀನಿ ನಾನು. ಉಪ್ಪಿಟ್ಟು ಇಲ್ಲ ಏನಾದರೂ ಒಂದು ಟಿಫನ್ ರೆಸಿಪಿ ಮಾಡಿಬಿಟ್ಟು, ನನಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಇವತ್ತು ಸಾಂಬಾರು ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದಾಗ, ಸೊ ಆ ರೀತಿ ಟಿಫನ್ ರೆಸಿಪೀಸ್ ಎಲ್ಲ ನಾನು ಅಡ್ಜಸ್ಟ್ ಮಾಡಿಬಿಡ್ತೀನಿ. ಸೊ ಫೈನಲಿ ಡಿಸೈಡ್ ಮಾಡಿ ಸ್ಟವ್ ಆನಿಸ್ಬಿಟ್ಟೆ, ತರಕಾರಿ ಎಲ್ಲ ಅವ್ರು ಕಟ್ ಮಾಡಿಕೊಟ್ಟು ಈಗ ರವೆ ಹುರಿತಾ ಇದ್ದೀನಿ. ಸೊ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಒಂದು ಕಂಟೆಂಟ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ನನ್ನ ವೀಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪೂರ್ತಿ ವೀಡಿಯೋ ನೋಡ್ಕೊಂಡ್ಬಂದು ವೀಡಿಯೋಗೆ ಒಂದು ಲೈಕ್ ಕೊಡಿ. ಅದ್ರ ಮೇಲೆ ನಿಮ್ಮ ಮನಸ್ಸಿಗೆ ಕೆಳಗಡೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನೋಡೋಣ ಅಂತಂದ್ಬಿಟ್ಟು ಸಾಂಬಾರು ಪುಡಿ ನೋಡಲಿಕ್ಕೆ ಕಲರ್ ಆಗಿದೆ, ಬಟ್ ಆದರೆ ನನಗೆ ಖಾರ ಅಷ್ಟೊಂದು ಅನಿಸ್ಲಿಲ್ಲ. ಅವರು ಆರ್ಗಾನಿಕ್ ಅಂತಂದರು, ಬಟ್ ಅದು ನೋಡಬೇಕು ಕಲರ್ ಏನಾದರೂ ಮಿಕ್ಸ್ ಮಾಡಿದ್ದಾರೆ ಏನು ಅಂತಂದ್ಬಿಟ್ಟು ಟೆಸ್ಟ್ ಮಾಡಿ ಮತ್ತೆ ನೋಡೋಣ ಅಂತಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಟೆಸ್ಟ್ ಯಾವ ರೀತಿ ಮಾಡಬೇಕು ಅಂತಂದರೆ, ಅದು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಸಿಕ್ಕಿದ್ರೆ ಅದು ಕಲ್ಲರು ಏನನ್ನ ಹಾಕಿದರೆ ಅದು ಕಲರ್ ಬರುತ್ತೆ ಅಂತ ಮೇಲೆ, ಇಲ್ಲ ಅಂತಂದರೆ ನಾರ್ಮಲಿ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ ಅಂತಂದ್ಬಿಟ್ಟು ನಮ್ಮಮ್ಮ ಹೇಳಿದರು. ಸೊ ಅದು ನಾನು ಟ್ರೈ ಮಾಡಬೇಕು. ಒಂದು ಗ್ಲಾಸಲ್ಲಿ ಒಂದು ಸ್ಪೂನು ಚಿಲ್ಲಿ ಪೌಡರ್ ತೊಗೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ, ನಾವು ಏನು ಅದು ಆಡಿಸಿರ್ತೀವಲ್ಲ ಮಿಲ್ಗೆ ಹಾಕ್ಬಿಟ್ಟು, ಸೊ ಅದೆಲ್ಲ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಕೆಮಿಕಲ್ ಏನೇನಿದ್ರೆ ಅದು ಮೇಲೆ ಬರುತ್ತೆ. ಅದನ್ನು ಆ ರೀತಿ ಟೆಸ್ಟ್ ಮಾಡಬೇಕು ಅಂತಂದ್ಬಿಟ್ಟು ಹೇಳಿದ್ದಾರೆ. ನೋಡೋಣ, ಅದು ನಾನು ಟೆಸ್ಟ್ ಮಾಡಲಿಲ್ಲ, ಅದು ಯಾವ ರೀತಿ ಇದೆ ಅಂತಂದ್ಬಿಟ್ಟು. ಸೊ ಏನಂತಂದರೆ ಆಚೆ ಸುಮಾರು ಆರ್ಗಾನಿಕ್ಕು, ಪ್ಯೂರು, ಹೋಮ್ ಮೇಡು ಅಂತಂದ್ಬಿಟ್ಟು ಸುಮಾರು ಒಂದಷ್ಟು ಸ್ಕ್ಯಾಮ್ ಆಗ್ತಾಯಿದೆ.
ಅದಕ್ಕೆ ನಾವು ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಅಂತಲೂ ಗೊತ್ತಾಗಲ್ಲ. ಆರಾಮಾಗಿ ಮನೇಲಿ ಮಾಡ್ಕೊಳ್ಳೋ ಅಷ್ಟು ಒಳ್ಳೆಯದು ಬೇರೆ ಇಲ್ಲ ಅಂತಂದ್ಬಿಟ್ಟು ನನ್ನ ಅನಿಸಿಕೆ. ಆದರೆ ಅದ್ರ ತಂಟೆಗೆ ಹೋಗಿದೆ ಅಂತಂದರೆ ನನಗೆ ಹಾಸ್ಪಿಟ್ಲ್ ಖರ್ಚಾಗುತ್ತೆ. ಸೊ ಹಾಗಾಗಿ ನಾನು ಚಿಲ್ಲಿ ಪೌಡರು ಮತ್ತು ಸಾಂಬಾರು ಪೌಡರ್ ಮಾಡಲಿಕ್ಕಂತೂ ಹೋಗೋದೇ ಇಲ್ಲ. ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಾದರೂ ತೊಗೊಂಬರ್ತೀನಿ, ಇಲ್ಲ ಬೇರೆಯವ್ರ ಕೈಲಿ ಮಾಡಿಸ್ತೀನಿ. ಅಷ್ಟು ಬಿಟ್ಟು ನಾನಂತೂ ಮಾಡೋಕ್ಕೆ ಧೈರ್ಯ ಮಾಡೋದು ಇಲ್ಲ. ಇದು ಎಷ್ಟು ದಿನ ಆಗುತ್ತೋ ಏನೋ ಗೊತ್ತಿಲ್ಲ. ನನ್ನ ನಂತರ ನನ್ನ ಸೊಸೆಗಳು ಮಾಡ್ಕೊತಾರೆ ಏನೋ ಗೊತ್ತಿಲ್ಲ. ಆದರೆ ನನ್ನ ಕೈಲಿ ಆಗಲ್ಲ. ಇಲ್ಲ ಅಮ್ಮನ ಕೈಲೂ ಪಾಪ ಮಾಡಿಸ್ಲಿಕ್ಕೆ ನನಗೂ ಇಷ್ಟ ಇಲ್ಲ. ಅಮ್ಮನಿಗೂ ಸಹ ಸೇಮ್ ಅಲರ್ಜಿ ಇದೆ. ಮೆಣಸಿನ್ಕಾಯಿ ಏನಾದರೂ ಘಾಟು ತೆಗೆದ್ರೆ ಡಸ್ಟ್ ಅಲರ್ಜಿ ಆಗಿಬಿಟ್ಟು ತಲೆನೋವು, ಜ್ವರ, ಫೀವರು ಇದೆಲ್ಲ ಬಂದುಬಿಡುತ್ತೆ. ಸೊ ಹಾಗಾಗಿ ಅಮ್ಮನ ಕೈಲೂ ನನಗೆ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಅದೇ ಕಾರಣಕ್ಕೆ ಬೇರೆಯವ್ರು ಮಾಡಿದ್ದೆಲ್ಲ ನಾವು ನಮ್ಗೆ ಇಷ್ಟ ಆಗುತ್ತಾ ಇಲ್ಲ ಅಂತ ಅಂದ್ಬಿಟ್ಟು ತೊಗೊಂಬಂದು ಚೆಕ್ ಮಾಡಿ ತಿನ್ನೋವಂಥ ಪರಿಸ್ಥಿತಿ ಇದೆ. ಸೊ ಇರಲಿ, ಫೈನಲಿ ಇವಾಗ ತರಕಾರಿ ಎಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಣ್ಣ ಸಣ್ಣಗೆ ಹಚ್ಚಿ ಕಲರ್ಫುಲ್ಲಾಗಿರುತ್ತೆ ಇವತ್ತು ನಮ್ಮ ಉಪ್ಪಿಟ್ಟು ಅಂತಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀವೇನಾದರೂ ಸ್ಪೈಸಿ ತಿನ್ನಂಗಿದ್ರೆ ಸ್ವಲ್ಪ ಚಿಲ್ಲಿ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಕಲರ್ಫುಲ್ಲಾಗಿ ಬೇಕಂತಂದರೆ ನೀವು ಇದಕ್ಕೆ ಬೇರೆ ಏನಾದರೂ ಚಿಲ್ಲಿ ಪೌಡರ್ ಆಗಿರ್ಬೋದು, ಅರಿಶಿನ ಆಗಿರ್ಬೋದು. ಸೊ ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ಸ್ವಲ್ಪ ವೈಟ್ ಆಗಲ್ದಿರ ಕಲರ್ಫುಲ್ ಆಗಿರುತ್ತೆ ಉಪ್ಪಿಟ್ಟು. ಮಸಾಲೆ ಉಪ್ಪಿಟ್ಟು ತಿನ್ನಬೇಕಂತಂದರೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಚಕ್ಕೆ ಲವಂಗ ಒಗ್ಗರಣೆಗೆ ಹಾಕಿದ್ರೆ ಅಂದರೆ ಮಸಾಲೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಇವಾಗ ನಾನು ನಾರ್ಮಲ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ನಾನು ಫೈನಲಿ ಹೇಳ್ತಾ ಇದ್ದೀನಿ, ನಿಮಗೆ ಈ ವಿಡಿಯೋ ಪೂರ್ತಿ ಶೂಟ್ ಮಾಡಿಲ್ಲ. ಇಲ್ಲಿ ಒಗ್ಗರಣೆ ಹಾಕೋದಷ್ಟೇ ನಾನು ಇದಾಗಿದೆ. ನಾನು ರವೆ ಹಾಕಿದ್ದು ಕಲಸಿದ್ದೆಲ್ಲ ಸ್ಕಿಪ್ ಆಗಿದೆ ವಿಡಿಯೋ, ದಯವಿಟ್ಟು ಕ್ಷಮೆ ಇರಲಿ. ನಿಮಗೆಲ್ಲರೂ ಗೊತ್ತು, ಒಂದು ಬೌಲು ರವೆಗೆ 2 ಬೌಲು ನೀರನ್ನು ತೊಗೋಬೇಕು. ಅದೇ ಮೆಜರ್ಮೆಂಟಲ್ಲೇ ನೀವು ಉಪ್ಪಿಟ್ಟು ರೆಡಿ ಮಾಡ್ಕೊಳ್ಳಿ. ತುಂಬ ಮೆತ್ತಗೆ ಬರುತ್ತೆ. ಇನ್ನೊಂದು ಅರ್ಧ ಬೌಲ್ ಜಾಸ್ತಿ ಹಾಕಿ ನೀರು, ತುಂಬ ಚೆನ್ನಾಗಿ ಮೆತ್ತಗೆ ಆಗುತ್ತೆ ಉಪ್ಪಿಟ್ಟು. ಉಪ್ಪಿಟ್ಟು ರೆಸಿಪಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಹೊಸದಾಗಿ ಏನು ಶೇರ್ ಮಾಡೋದಿಲ್ಲ. ಜಸ್ಟ್ ನನಗೆ ಇವತ್ತು ನಿಮ್ಮ ಜೊತೆ ಸಾಯಂಕಾಲ ವೀಡಿಯೋ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ. ಫೈನಲಿ ನಾನು ಸ್ವಲ್ಪ ಅದಕ್ಕೆ ತಕ್ಕಂಗೆ ನೀರು ಹಾಕ್ಬಿಟ್ಟು ರವೆನ ಹಾಕ್ತಾಯಿದ್ದೀನಿ ಅಷ್ಟೇ. ಅದನ್ನ ವೀಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ, ಕ್ಷಮೆ ಇರಲಿ. ಸೊ ಇನ್ನು ಅದಾದಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ನನ್ನ ಮಗನ ಕ್ರಿಕೆಟ್ ಕೋಚ್ಗೂ ಸೇರಿಸ್ಬೇಕಾಗಿತ್ತು. ಅದನ್ನ ಗ್ರೌಂಡ್ ನೋಡ್ಕೊಂಬರಕ್ಕೆ ಹೋಗಿದ್ವಿ. ಅಲ್ಲಿನ ಪಿಕ್ಸ್ ಸ್ವಲ್ಪ ಹ್ಯಾಡ್ ಮಾಡಿದ್ದೀನಿ. ಅವನಿಗೆ ಅಲ್ಲಿ ಮಾತಾಡಿಕೊಂಡು ಸ್ವಲ್ಪ ಒಂದಷ್ಟು ಅಲ್ಲೇ ಲೇಔಟ್ ಒಂದಿತ್ತು, ಅಲ್ಲೇ ವಾಕ್ ಹೋಗಿದ್ವಿ. ಅಲ್ಲೇ ವಾಕ್ ಮಾಡ್ತಾಯಿದ್ವಿ ನಾನು ನಮ್ಮ ಹಸ್ಬೆಂಡ್. ಸೊ ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.